ಹಲೋ ನಮಸ್ಕಾರ. ಎಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ ಅಂತ ನನಗೆ ಮಾತ್ರ ಗೊತ್ತು. ಏನು ಗೊತ್ತಾ, ನಾವು ಮಂತ್ರಾಲಯಕ್ಕೆ ಹೋಗಿದ್ದೇನೆ ಜನವರಿಯಲ್ಲಿ, ಅಪ್ಲೋಡ್ ಮಾಡ್ತಾ ಇರೋದು ಏಪ್ರಿಲಲ್ಲಿ. ಅಷ್ಟು ಸೂಪರ್ ಬ್ಯುಸಿಯಾಗಿದ್ದೆ, ಅದು ಸುಳ್ಳು. ಐ ವಾಸ್ ಸೂಪರ್ ಲೇಝಿ ಅಷ್ಟೇ. ಇದನ್ನು ಎಡಿಟ್ ಮಾಡೇ ತುಂಬ ದಿನ ಆಗಿತ್ತು. ವಾಯ್ಸ್ ಓವರ್ ಕೊಡ್ಲಾ ಬೇಡವಾ ಏನೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಸಮ್ಹೌ ಇವತ್ತು ಟೈಮ್ ಮಾಡಿಕೊಂಡು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಎಸ್, ನಾವು ಈ ವರ್ಷ 2026ನ ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮಂತ್ರಾಲಯಕ್ಕೆ. ಸೊ ರಾಯರ ಆಶೀರ್ವಾದ ಆಯಿತು, ರಾಯರು ಕರೆಸ್ಕೊಂಡ್ರು. ಸೊ ಎಲ್ಲರೂ ಹೋಗ್ತಿದ್ದೀವಿ. ಸೊ ಇವರೆಲ್ಲ ನನ್ನ ಕಸಿನ್ಸು, ನನ್ನ ಅಣ್ಣ ತಮ್ಮಂದಿರು, ನಮ್ಮ ಅತ್ತಿಗೆ ಮಕ್ಕಳು, ಮತ್ತು ನನ್ನ ಫ್ರೆಂಡ್ ಮತ್ತು ಅವ್ರ ಫ್ಯಾಮಿಲಿ. ಸೊ ಇಷ್ಟು ಜನನು ಮಂತ್ರಾಲಯಕ್ಕೆ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು ಯಲಹಂಕದಿಂದ. ಸೊ ಬಂದಿದ್ದು ಆ್ಯಕ್ಚುಲಿ ನೈಟ್ ಟ್ರೈನೇ. ಸೊ ಊಟ ಎಲ್ಲ ಪಾರ್ಸಲ್ ತೊಗೊಂಬಂದಿದ್ದು ಅಣ್ಣ ಅತ್ತಿಗೆ, ಅಲ್ಲೇ ಊಟ ಮಾಡಿ ಈ ಥರ ಎಲ್ಲ ರೀಲ್ಸ್ಗೆ ಟ್ರಾನ್ಸಿಷನ್ ಅಂತೆ ಅದು ಇದು ಎಲ್ಲನೂ ಮಾಡಿಕೊಂಡೆ. ಒಂದೇ ಉಸಿರಲ್ಲಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನೇನು ಆಯಿತು ಅನ್ನೋದೇ ನೆನಪಾಗ್ತಿಲ್ಲ. ಟ್ರೈನ್ ಡೀಟೇಲ್ಸ್ ನೆನಪಿಲ್ಲ, ಆಮೇಲೆ ಟೈಮಿಂಗ್ಸ್ ನೆನಪಾಗ್ತಿಲ್ಲ. ಲೆಟ್ಸ್ ಸಿ, ಯಾರಾದರೂ ಏನಾದರೂ ಕ್ವೆಶ್ಚನ್ ಕೇಳಿದ್ರೆ ಡೆಫಿನೆಟ್ಲಿ ಕಮೆಂಟಲ್ಲಿ ಹಾಕ್ತೀನಿ. ಸೊ ನೈಟ್ ಜರ್ನಿ ತುಂಬ ಚೆನ್ನಾಗಿತ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದು. ಡೆಫಿನೆಟ್ಲಿ ಇಟ್ ವಾಸ್ ಅನ್ಪ್ಲ್ಯಾನ್ಡ್. ಹೋಗಲೇಬೇಕು ಆ ಥರ ಎಲ್ಲ ಏನಿಲ್ಲ, ಸಡನ್ನಾಗಿ ಹಂಗಂಗೆ ಪ್ಲ್ಯಾನ್ ಆಗೋಯಿತು. ಸೊ ಯಾ, ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರಂತೆ. ನನಗಂತೂ ನಿಜವಾಗ್ಲೂ ನಿದ್ದೆ ಬರಲಿಲ್ಲ. ಐ ಥಿಂಕ್ ನಾವು ಬೆಳಗ್ಗೆ ರೀಚ್ ಆಗಿದ್ದು ಅರೌಂಡ್ 8 o'clock ಆಗಿತ್ತು ಅನ್ಕೊತೀನಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 8:30 ಆಗಿತ್ತು ಅನಿಸುತ್ತೆ. ಅದೇ ನಾನು ಹೇಳ್ತಿಲ್ವ, ನನಗೆ ಸರಿಯಾಗಿ ನೆನಪೇ ಆಗ್ತಾಯಿಲ್ಲ. ಬೆಳಗ್ಗೆ ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಏನೂ ತಿನ್ನಲಿಲ್ಲ, ಅಷ್ಟು ಹೈಜೀನ್ ಎಲ್ಲ ಇರಲಿಲ್ಲ. ಆ್ಯಂಡ್ ನೀವೇ ನೋಡ್ತಿದ್ದೀರ ರಶ್ಶು, ಜನ ಮರಳೋ ಜಾತ್ರೆ ಮರಳು ಅಂತಾರಲ್ಲ, ಈ ಸೋಷಲ್ ಮೀಡಿಯಾಯಿಂದ ನೋಡ್ಕೊಂಡೇ ಇಷ್ಟು ಜನ ಬರ್ತಿದ್ದಾರೋ ಅಥವಾ ಏನಂತಲೇ ಅರ್ಥ ಆಗ್ತಿಲ್ಲ. ವೀಕ್ ಡೇಸಲ್ಲಿ ಹೋಗಿದ್ದು ಅನ್ಸುತ್ತೆ ನಾವು. ಫ್ರೈಡೇ ಸ್ಯಾಟರ್ಡೇನೋ ಹೋಗಿದ್ದು. ಸ್ಟೇಷನ್ ಬರ್ತಿದ್ದಂಗೆ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಟೇಷನ್. ಏನೋ ರಾಯರ ಫೋಟೋ ಆಗಲಿ, ಅಲ್ಲಿದ್ದು ಪೇಂಟಿಂಗ್ಸ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ಕ್ರೌಡು ಕೂಡ ಹಾಗೇ ಇತ್ತು, ನೀವೇ ನೋಡ್ತಿದ್ದೀರಾ. ಸೊ ನಮ್ಮ ಅಣ್ಣ ಒಂದು 2-3 ಸತಿ ಆಲ್ರೆಡಿ ಇಲ್ಲಿ ವಿಸಿಟ್ ಮಾಡಿದ್ರಿಂದ ಅವನೇ ಇದನ್ನು ಆರ್ಗನೈಸ್ ಮಾಡಿದ್ದು. ಸೊ ಅಲ್ಲಿಂದ ನಾವು ನಮ್ಮ ಹೋಟೆಲಿಗೆ ಹೋಗೋಕ್ಕೆ ಅಣ್ಣ ಟಿ ಮಾಡಿದ್ದ. ಸೊ ಟಿ ಅವ್ರು ಆನ್ ಟೈಮ್ ಬಂದಿದ್ದರು. ನಾವು ಪ್ಲ್ಯಾಟ್ಫಾರ್ಮಿಗೆ ಬಂದ ತಕ್ಷಣವೇ ಟಿ ರೆಡಿ ಇತ್ತು. ಸೊ ಎಲ್ಲ ಲಗೇಜ್ ಡಂಪ್ ಮಾಡಿ ಅಲ್ಲಿಂದ ಹೊರಟ್ವಿ. ರೈಲ್ವೆ ಸ್ಟೇಷನಿಂದ ದೇವಸ್ಥಾನ ಹತ್ರನೇ ಮಾಡಿದ್ದು ಹೋಟೆಲ್ಲು. ಇಟ್ಟಕ್ಕೆ ಒಂದು ಅರ್ಧ ಗಂಟೆ ಆಯ್ತೇನೋ ಅಷ್ಟೇ ಜರ್ನಿ ಸ್ಟೇಷನಿಂದ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಫಸ್ಟು ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ನಂಗೆ ಅನಿಸ್ತಿತ್ತು. ಬಟ್ ಆದರೂ ಇಷ್ಟೊಂದು ಜನದ ಮಧ್ಯೆ ಎಷ್ಟೊಂದು ಒಪಿನಿಯನ್ಸ್ ಬರುತ್ತೆ ಅನ್ನೋದಕ್ಕೆ, ಇಲ್ಲ ಫಸ್ಟ್ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಒಬ್ಬರು, ನಾನಿಲ್ಲ ತಿಂಡಿ ತಿಂದ್ಕೊಂಡು ನೆಮ್ಮದಿಯಾಗಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಒಬ್ಬರು, ನಮ್ಮ ಅಣ್ಣ ಲೇಟ್ ಆಗ್ತಿದ್ರೆ ಅಲ್ಲಿ ಕ್ಯೂ ಜಾಸ್ತಿ ಆಗುತ್ತೆ ನಿಮ್ಗೇನು ಗೊತ್ತು ಅಂತ ಅವನು. ಬಟ್ ಹೆಂಗೋ ಇಷ್ಟು ಜನನು ವಟ ಅಂದ್ಕೊಂಡು ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ಸ್ ಕೊಟ್ಕೊಂಡು ಕೊನೆಗೂ ರಾಯರ ಹತ್ರ ಹೋಗ್ತಾಯಿದ್ದೀವಿ. ನಾನು ಮಂತ್ರಾಲಯಕ್ಕೆ ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು. ಕಾಲೇಜ್ ಡೇಸಲ್ಲಿ ಒಂದ್ಸತಿ ಹೋಗಿದ್ವಿ ಪೇರೆಂಟ್ಸ್ ಜೊತೆ. ಈಗ ವಿತ್ ಫ್ಯಾಮಿಲಿ, ಕಸಿನ್ಸ್, ಮಕ್ಕಳು. ಸೊ ಇದೇ ಫಸ್ಟ್ ಟೈಮ್. ಆ್ಯಸ್ ಐ ಸೈಡ್ ಅರ್ಲಿಯರ್, ನಮ್ಮ ಅಣ್ಣನೇ ಇದಕ್ಕೆ ಮ್ಯಾನೇಜರು, ಇವೆಂಟ್ ಮ್ಯಾನೇಜರ್ ಅಂತಲೂ ಅನ್ಕೋಬೋದು, ಆರ್ಗನೈಸರ್ ಅಂತನಾದರೂ ಅನ್ಕೋಬೋದು. ಪಾಪ ಎಲ್ಲ ಆನ್ ಟೈಮ್ ಕರೆಕ್ಟಾಗಿ ಮಾಡಿದ್ದ. ಈ ಹೋಟೆಲ್ ಬುಕ್ ಮಾಡಿದ್ದ. ಇಲ್ಲಿ ಇವನು ಅಂತೂ ಸರ್ಪ್ರೈಸ್ ವಿಸಿಟು, ಬರಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಮುಂಚೆ ಬಂದು ರೆಡಿಯಾಗಿ ನಿಂತಿದ್ದಾನೆ. ಯು ಕ್ಯಾನ್ ಸಿ ಈಸ್ ಎಕ್ಸ್ಪ್ರೆಷನ್ಸ್. ದ್ಯಾಟ್ ವಾಸ್ ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ಟೋಟಲ್ 2 ರೂಮ್ ಮಾಡ್ಕೊಂಡಿದ್ವಿ, ಲೇಡೀಸು ಮಕ್ಕಳಿಗೆಲ್ಲ ಒಂದು ರೂಮು, ಇನ್ನು ಅಣ್ಣಂದಿರು ಎಲ್ಲರಿಗೂ ಅವ್ರಿಗೆ ಒಂದು ರೂಮು.
ಸೊ ಒನ್ ಸ್ನಾನ ಮಾಡ್ಕೊಳ್ಳೋದು, ರೆಡಿ ಮಾಡೋದು ಎಲ್ಲ ಆಯಿತು. ಒಂದು 1.5 ಅವರೇ ಆಯಿತು ಅಂದ್ಕೊಳ್ಳಿ. ಆ್ಯಂಡ್ ತಿಂಡಿನೂ ಆ ಗ್ಯಾಪಲ್ಲಿ ಹೋಟ್ಲಲ್ಲೇ ಅಲ್ಲ ರೂಮಲ್ಲೇ ತರಿಸ್ಕೊಂಡು ತಿಂದ್ವಿ. ಆಗಲಿಲ್ಲ, ತುಂಬ ಹಸಿವಾಗ್ತಿತ್ತು. ಆ್ಯಂಡ್ ತುಂಬ ಕ್ರೌಡ್ ಇದ್ದಿದ್ದರಿಂದ ಬೆಟರ್ ತಿಂಡಿ ತಿಂದ್ಕೊಂಡೇ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡೇ ಹೊರಟ್ವಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ. ಇವಾಗ ಎಕ್ಸಾಕ್ಟಾಗಿ ಟೈಮ್ ಎಷ್ಟಾಗಿತ್ತು ನಂಗೆ ನೆನಪಿರೋ ಪ್ರಕಾರ 11 ಗಂಟೆ ಏನೋ ಅಷ್ಟೇ. 11 ಗಂಟೆಗೆ ಹಿಂಗೆ ಬಿಸಿಲು ಅಷ್ಟೇ ಇತ್ತು. ಸೊ ನಾನು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತಿದ್ದೆ ವಿಲ್ ಡೆಫಿನೆಟ್ಲಿ ನೋ. ಎಷ್ಟೊಂದು ಟ್ರಾನ್ಸಿಷನ್ ವೀಡಿಯೋ ಮಾಡಿದ್ದೀನಿ, ಮಂತ್ರಾಲಯ ವೀಡಿಯೋನೂ ಮಾಡಿದ್ದೀನಿ. ಆಮೇಲೆ ಈ ಥರ ನಾಮ ಹಾಕೋರು ಅಲ್ಲಿ ಏನು ಸ್ಕ್ಯಾಮ್ ಅನಿಸುತ್ತೆ. ಎಷ್ಟು ಜನ ಬರ್ತಾರೆ ಗೊತ್ತಾ, ಬೇಡ ಅಂದ್ರೂ ಹಾಕ್ತಾರೆ, ಬೇಕು ಅಂತ ಹಾಕ್ಸ್ಕೊಳ್ಳೋರು ಇದ್ದಾರೆ. ಆಮೇಲೆ ಅವ್ರ ಡಿಮ್ಯಾಂಡೂ ಹಾಗೇನಪ್ಪ, ನಾವು ಅವ್ರು ಹೇಳಿದಷ್ಟೇ ಪ್ರೈಸ್ ತೊಗೊತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಅವರು ಲೀವಿಂಗೋಸ್ಕರ ಮಾಡ್ತಿರ್ತಾರೆ. ಇಟ್ಸ್ ಓಕೆ. ಆ್ಯಕ್ಚುಲಿ ಎಲ್ಲರೂ ಆಲ್ರೆಡಿ ಮುಂದೆ ಹೊರಟೋಗ್ಬಿಟ್ಟಿದ್ರು. ನಾನು, ನನ್ನ ಹಸ್ಬೆಂಡ್, ನನ್ನ ಮಗನೇ ಇನ್ನೂ ಹಿಂದೆ ಉಳ್ಕೊಂಡಿದ್ದೀನಿ. ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಬೇಕಿತ್ತಲ್ಲ, ಹಾಗಾಗಿ ಲೇಟ್ ಆಯಿತು. ಅಂದರೂ ನಮ್ಮ ಅಣ್ಣ ಕೂಗಾಡ್ತಿದ್ದ, ಬೇಗ ಬನ್ನಿ, ಟೈಮ್ ಆಗುತ್ತೆ, ರಶ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು. ಬಟ್ ನಿಜವಾಗ್ಲೂ ಅಷ್ಟು ರಶ್ ಇದ್ರೂ ರಾಯರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು, ನೆಮ್ಮದಿ ಅಂತ ಅನ್ನಿಸ್ತು ಆ ಕ್ಷಣಕ್ಕೆ ನೋಡಿದಾಗ. ಬಟ್ ಟೆಂಪ್ರೇಚರ್ ಒಂದು ಹೆವಿ ತಪ್ಪ, ಸಿಕ್ಕಾಪಟ್ಟೆ ಸೆಕೆ, ಸಿಕ್ಕಾಪಟ್ಟೆ ಜನ. ಡೆಫಿನೆಟ್ಲಿ ಸುಸ್ತು ಫೀಲ್ ಅಂತೂ ಆಗಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಆಲ್ರೆಡಿ. ಸೊ ಅಂತೂ ರಾಯರನ್ನ ನೋಡ್ಕೊಂಡು ಹೊರಗಡೆ ಬಂದ್ವಿ. ಒಂದು ಫುಲ್ ಎಲ್ಲರೂ ಸೇರಿ ಒಂದು ಟ್ರಾನ್ಸಿಷನ್ ವೀಡಿಯೋ ಮಾಡಿದ್ವಿ. ಇದು ಟೇಕ್ ನಂಬರ್ ಎಷ್ಟೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ರಿಗೂ ಇರಿಟೇಟ್ ಆಗ್ತಿತ್ತು, ಬಟ್ ಐ ಸ್ಟಿಲ್ ಮೇಡ್ ದೆಮ್ ಟು ಡೂ ಎವ್ರಿಥಿಂಗ್. ಯಾಕೆ ಇರಿಟೇಟ್ ಆಗ್ತಿತ್ತು ಅಂದರೆ ಅಷ್ಟು ಬಿಸಿಲಿತ್ತು, ಅಷ್ಟು ಕಾಲು ಸುಡ್ತಿತ್ತು. ಅದರಲ್ಲೂ ಇಲ್ಲ ಅದು ಮಾಡೋಣ ಇದು ಮಾಡೋಣ ಅಂತ ನಾನು ಫಸ್ಟೇ ಪ್ರಿಪೇರ್ ಆಗಿ ಹೋಗಿದ್ದೆ. ಸೊ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಟ್ ವಾಸ್ ಲಂಚ್ ಟೈಮ್. ಅಲ್ಲಿ ದೇವಸ್ಥಾನ ಪ್ರಸಾದ ಹೋಗೋಕ್ಕೆ ತುಂಬಾ ಕ್ಯೂ ಇತ್ತು. ಸೊ ಇಲ್ಲೇ ನಮ್ಮ ಹೋಟೆಲ್ ಹತ್ರನೇ ಇದ್ದಿದ್ದು ಇದು ಒಂದು ಮೀಲ್ಸ್ ಹೋಟೆಲ್ಲು. ಎಷ್ಟು ಚೆನ್ನಾಗಿತ್ತು ಊಟ ಅಂತ ಅಂದರೆ ಅಪ್ಪ ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ ಬಿಡಿ. ಸೊ ಊಟ ಮುಗಿಸ್ಕೊಂಡು ವಾಪಸ್ ಬಂದು ರೂಮ್ಗೆ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡ್ರು. ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಪ್ಯಾಕಪ್ ಮಾಡಿಕೊಂಡು, ಸೊ ಅದೇ ದಿನವೇ ವಾಪಸ್ ನಮಗೆ ಟ್ರೈನ್ ಇದ್ದಿದ್ದು ಈವ್ನಿಂಗ್ 7 o'clock ಹಾಗೆ. ಅದಕ್ಕಿಂತ ಮುಂಚೆ ಟಿ ಟಿ ಬುಕ್ ಮಾಡ್ಕೊಂಡಿದ್ವಲ್ಲ, ಸುತ್ತಮುತ್ತ ಪ್ಲೇಸೂ ನೋಡಿಕೊಂಡೇ ಹೋಗೋಣ ಅಂತ ವಿ ಡಿಸೈಡೆಡ್. ಎವ್ರಿಬಡಿ ಆರ್ ಸೂಪರ್ ಟಯರ್ಡ್, ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಇದು ನನ್ನ ಫೇವ್ರೇಟ್ ಪಾರ್ಟ್. ಇದು ಸ್ಕ್ಯಾಮೇ ಅಪ್ಪ. ಇದಕ್ಕೆ ನಾವು ಇಷ್ಟು ಜನಕ್ಕೂ ಒಂದು 400 ರೂಪಾಯಿ ಖರ್ಚು ಮಾಡಿದ್ದೀವಿ ಅನಿಸುತ್ತೆ. ಅವರು ಹೇಳೋದೇ ಒಂದು ರೇಟು, ಅದೆಲ್ಲ ಹಾಕಾದ್ಮೇಲೆ ಹೇಳೋದೇ ಒಂದು ರೇಟು. ಬಟ್ ಎನಿವೇಸ್ ಇಟ್ಸ್ ಓಕೆ. ಒನ್ಸ್ ಇದೆಲ್ಲ ಚಿಕ್ಕ ಮಕ್ಕಳಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಂಗೆ ನೆನಪಿರೋಂಗೆ ಇವೆಲ್ಲ ಜಾತ್ರೆಲಿ ಅಲ್ಲಿ ಇಲ್ಲಿ ಸಿಗ್ತಿತ್ತು. ಬಟ್ ಆಫ್ಟರ್ ಲಾಂಗ್ ಟೈಮ್ ಇದನ್ನು ನೋಡಿದಾಗ ವೈ ನಾಟ್ ಎಲ್ಲರೂ ಹಾಕಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಕ್ಸ್ಕೊಂಡ್ವಿ. ಅಲ್ಲಿ ಎಲ್ಲ ಗಂಡಸರು ಆಲ್ರೆಡಿ ಟಿ ಟಿಲಿ ಹೋಗಿ ಕುತ್ಕೊಂಡು ಕಾಯ್ತಿದ್ರು. ನಾವು ಇದೆಲ್ಲ ಹಾಕ್ಸ್ಕೊಂಬರೋಷ್ಟೊತ್ತಿಗೆ ಆಲ್ರೆಡಿ ಅವ್ರ ಟೆಂಪ್ರೇಚರು ರೈಸ್ ಆಗಿ ಹೋಗೋಷ್ಟೊತ್ತಿಗೆ ಎಲ್ಲ ಸಿಟ್ಟು ಮಾಡ್ಕೊಂಡು ಕೂತಿದ್ರು. ಇದಂತೂ ಕೆಟ್ಟ ವಾಸನೆ ಬೇರೆ ಇತ್ತು. ಟಿ ಟಿ ಒಳಗೆ ಹೋಗ್ತಿದ್ದ ತಕ್ಷಣವೇ ಆಲ್ರೆಡಿ ಲೇಟ್ ಮಾಡಿಸಿದ್ದೆ ಅಂತ ಇರಿಟೇಟ್ ಆಗಿತ್ತು. ಅದ್ರ ಮೇಲೆ ಈ ವಾಸನೆ ಬೇರೆ, ಇದೇನು ಕೆಮಿಕಲ್ಸು ನಿಮ್ಗೆ ಗೊತ್ತಾಗಲ್ವಾ, ಮಕ್ಳ ಹತ್ರ ಎಲ್ಲ ಹಾಕ್ಸಿದ್ದೀರಾ ಅಂತೆಲ್ಲ ಒಂದಷ್ಟು ಸ್ಟಾರ್ಟ್ ಮಾಡಿದ್ರು. ಇಟ್ಸ್ ಓಕೆ, ಏನಾದರೂ ಅಂದ್ಕೊಳ್ಳಿ ಪರವಾಗಿಲ್ಲ ಅಂತ ನಾವು. ಅದಾದಮೇಲೆ ಅಕ್ಕಪಕ್ಕ ಇದ್ದಿದ್ದ ಪ್ಲೇಸೆಲ್ಲ ವಿಸಿಟ್ ಮಾಡಿದ್ವಿ. ಈ ಆಂಜನೇಯ ಟೆಂಪಲು ತುಂಬ ಚೆನ್ನಾಗಿತ್ತು. ಇಷ್ಟು ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಬಿಸಿಲಲ್ಲಿ ರಿಸ್ಕ್ ಆಗಲಿಲ್ವಾ ಅಂತ ಅನ್ನಿಸ್ತಿದ್ರೆ, ಆ್ಯಕ್ಚುಲಿ ಅಂಥ ಏನು ರಿಸ್ಕ್ ಅನ್ನಿಸ್ಲಿಲ್ಲ. ಮಕ್ಕಳು ಆಲ್ ಮಕ್ಕಳು ಕೋಆಪ್ರೇಟಿವ್ ಆಗಿದ್ದರು. ಅವಾಗವಾಗ ಟ್ಯಾಂಟ್ರಮ್ಸ್ ಆಗ್ತಿತ್ತು, ಬಟ್ ಓಕೆ, ಮ್ಯಾನೇಜಬಲ್ ಇತ್ತು, ಪರವಾಗಿಲ್ಲ. ಆ್ಯಕ್ಚುಲಿ ನಾನು ಈ ಎಲ್ಲ ಪ್ಲೇಸ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೆ. ಸೊ ವ್ಲಾಗ್ ಜೊತೆನೇ ಹೇಳ್ಕೊತಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಅದು ಯಾವುದೂ ಆಗಲಿಲ್ಲ. ಸಮ್ಹೌ ಮ್ಯಾಕ್ಸಿಮಮ್ ಎಲ್ಲ ಫುಟೇಜ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈವನ್ ನನಗೂ ತುಂಬಾ ಸೆಕೆ, ಇರಿಟೇಷನ್ ಎಲ್ಲನೂ ಆಗ್ತಿತ್ತು. ಬಟ್ ಆನ್ ಟಾಪ್ ಆಫ್ ಇಟ್ ಐ ಟ್ರೈ ಡೂಯಿಂಗ್ ಎವ್ರಿಥಿಂಗ್. ಆಮೇಲೆ ಅದನ್ನೂ ಅಂತ ಅಂದ್ಕೋಬೇಡಿ, ಇಷ್ಟನ್ನು ಮಾತಾಡೋಕ್ಕೆ, ಇಷ್ಟನ್ನು ಹೇಳೋಕ್ಕೆ ಇದೆಲ್ಲ ಮಾಡಬೇಕಿತ್ತ ಅಂತ.
ಎಕ್ಸ್ಪ್ಲನೇಷನ್ ಈಸ್ ಡಿಫ್ರೆಂಟ್, ಬಟ್ ಅದು ಎಕ್ಸ್ಪೀರಿಯನ್ಸ್ ಮಾಡೋದು ಈಸ್ ಆಲ್ಸೋ ನನ್ನ ಪ್ರಕಾರ ನನಗಿಷ್ಟ ಅಷ್ಟೆ. ಫೋಟೋಸ್ ಕ್ಯಾಪ್ಚರ್ ಮಾಡೋದಾಗಲಿ, ವೀಡಿಯೋಸ್ ಕ್ಯಾಪ್ಚರ್ ಮಾಡೋದಾಗಲಿ, ಅದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಇಟ್ಕೊಳ್ಳೋದು ನನಗಿಷ್ಟ. ಸೊ ದಟ್ ಮುಂದೊಂದು ದಿನ ಕುತ್ಕೊಂಡು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಅಷ್ಟೆ. ಸೊ ಟ್ರೈನ್ 7 ಗಂಟೆ 7:30 ಇರೋದ್ರಿಂದ ಡಿನ್ನರ್ಗೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಒಂದಂತೂ ಶೋರ್ ಆಗಿದ್ವಿ, ಟ್ರೈನಲ್ಲಿ ಏನೂ ತೊಗೋಬಾರ್ದು ಅಂತ ಫಿಕ್ಸ್ ಆಗಿದ್ವಿ. ಸೊ ಆದಷ್ಟು ಸ್ವಲ್ಪ ಮಕ್ಕಳಿಗಾದರೂ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಅವ್ರ ಜೊತೆ ನಾವು ಎಲ್ಲ ತಿಂದು ಲಾಸ್ಟ್ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಬಂದ್ವಿ. ಇಲ್ಲಿ ಒಳಗಡೆ ವಿಸಿಟ್ ಮಾಡೋಕ್ಕಾಗಲಿಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬಟ್ ಈ ಪ್ಲೇಸು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಾದಮೇಲೆ ವಿ ಪ್ಲ್ಯಾಂಡ್ ಹೋಗ್ತಾನೆ ಏನಾದರೂ ಊಟಕ್ಕೆ ಹೊರಗಡೆಯಿಂದನೇ ತೊಗೊಂಡು ಹೋಗ್ಬಿಡೋಣ, ಪಾರ್ಸೆಲ್ ಮಾಡಿಸ್ಕೊಂಡು ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸುತ್ತಮುತ್ತ ಕೇಳಿದ್ವಿ, ಅಂಥ ಒಳ್ಳೆ ಹೋಟೆಲ್ಸು ಆ ಥರ ಎಲ್ಲ ಏನಿಲ್ಲ. ಇವಾಗ ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ಲಿದ್ದು ಪರಿಸ್ಥಿತಿ ಏನು ಅಂತ. ಸೊ ಎಲ್ಲ ಮುಗಿದ್ಮೇಲೆ ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ರೈಲ್ವೆ ಸ್ಟೇಷನ್. ನೋಡ್ಬೋದು TTLನೂ ರಾಯರಿದ್ದಾರೆ. ಯಾವ DJ ಕಮ್ಮಿ ಇರಲಿಲ್ಲಪ್ಪ, ಸಖತ್ತಾಗಿ ಹಾಕಿದ್ದ ಸಾಂಗ್ಸ್ ಆಗಲಿ ಎಲ್ಲ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು, ನಾವು ಎಲ್ಲ ಎಂಜಾಯ್ ಮಾಡಿದ್ವಿ, ರಿಲ್ಯಾಕ್ಸ್ ಆಯಿತು. ಏನಕ್ಕೆ ರಿಲ್ಯಾಕ್ಸ್ ಆಗಿದೆ ಅಂದರೆ ಆ ಸ್ನ್ಯಾಕು, ಒಳ್ಳೆ ಲೈಮ್ ಸೋಡಾ ಏನೋ ಕುಡಿದ್ವಿ. ಸೊ ವಿ ಆರ್ ಆಲ್ ಫೈನ್. ವಾಪಸ್ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಕರೆಕ್ಟಾಗಿ ಟ್ರೈನ್ ಸ್ಟಾರ್ಟ್ ಆಗೋಕ್ಕೆ ಒಂದು 25 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಥ್ಯಾಂಕ್ ಗಾಡ್ ಬೈ ದಟ್ ಟೈಮ್ ಕರೆಕ್ಟಾಗಿ ರೀಚ್ ಆದ್ವಿ. ಮುಂಚೆನೇ ಹೇಳ್ದಂಗೆ ಅಲ್ಲಿರೋ ಯಾವುದೋ ಒಂದು ಹೋಟೆಲಲ್ಲೇ ರೈಸ್ ಬಾತ್ ಏನೋ ಕಟ್ಟಿಸ್ಕೊಂಡ್ವಿ, ಅದನ್ನೇ ತೊಗೊಂಡು ಇವಾಗ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾಯಿದ್ದೀವಿ. ಸೊ ಇದು ನಮ್ಮ ಈಗಿನ ಪರಿಸ್ಥಿತಿ. ಎಲ್ಲ ಮುಗಿದ ಮೇಲೆ ಸಾಕಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಟ್ರೈನ್ ಬಂತು. ಆ ಗ್ಯಾಪಲ್ಲಿ ಇದು ಆ್ಯಕ್ಚುಲಿ ಬ್ಯಾಂಗ್ಳೂರು ಟ್ರೈನ್ ಅಲ್ಲ, ಬ್ಯಾಂಗ್ಳೂರು ಸ್ಟೇಷನ್. ಇನ್ ಬಿಟ್ವೀನ್ ಯಾವ ವೀಡಿಯೋನೂ ಮಾಡೋಕ್ಕೂ ನನಗೆ ಶಕ್ತಿನೇ ಇರಲಿಲ್ಲ. ಸಮ್ಮವ್ ಐ ಮ್ಯಾನೇಜ್ ಇಷ್ಟೇ ಮಾಡಿದ್ದು. ಪುನಃ ನಮಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಿತ್ತು. 6 ಗಂಟೆ ಟ್ರೈನ್ ಏನೋ ಅನಿಸುತ್ತೆ. ಮೈಸೂರು ಟ್ರೈನು ಬಂತು. 6 ಗಂಟೆಗೆ ಹತ್ತಿದ್ದಕ್ಕೆ 8:15 ಬಂದ್ವಿ ಮೈಸೂರಿಗೆ. ಸೊ ದಟ್ ಈಸ್ ಇಟ್